DH ಅವರಿದ್ದಾರೆ, ಅರಳಿಯವರಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ 2030 ಒಳಗಾಗಿ ಕ್ಷಯರೋಗ ನಿರ್ಮೂಲನೆ ಆಗಬೇಕು, ಕ್ಷಯರೋಗ ಮುಕ್ತ ದೇಶ ಆಗಬೇಕು. ಅದು ವಿಶ್ವಸಂಸ್ಥೆಯ ಒಂದು ಇವತ್ತು ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ಬೀದರ್ನಲ್ಲಿ ಇವತ್ತಿಗೂ ಸಹಿತ 2000 ಕ್ಷಯರೋಗದ ರೋಗಿಗಳಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. ಹೀಗಾಗಿ ಅದಕ್ಕೆ ಸರ್ವೆ ಮಾಡುವಂಥದ್ದು, ಅದಕ್ಕೆ ಸಮೀಕ್ಷೆ ಮಾಡಿ ಪತ್ತೆ ಹಚ್ಚಿ ಅವರಿಗೆ ಔಷಧಿ ಕೊಟ್ಟು ಅವರಿಗೆ ಗುಣಮುಖರನ್ನಾಗಿ ಮಾಡುವಂಥದ್ದಕ್ಕೆ ಇದು ಸಹಕಾರಿ ಆಗ್ತದೆ. ಅದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡುತ್ತೇನೆ. ಸರ್, ಈಗಾಗಲೇ ಒಂದು ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಒಂದು ಕ್ಷಯರೋಗಕ್ಕಾಗಿ ಒಂದು ಸೆಂಟರ್ ಇದೆ ಸರ್. ಅದಕ್ಕೆ ಬಿಟ್ಟು ಮತ್ತೊಂದು ಹೊಸದಾಗಿ ಪರ್ಯಾಯವಾಗಿ ನಿರ್ಮಿಸಿದ್ವಿ ಎಲ್ಲ. ಇದು ಪ್ರತ್ಯೇಕವಾಗಿ ಕ್ಷಯರೋಗಕ್ಕೆ ಕಚೇರಿ ಮಾಡಬೇಕು ಅನ್ನುವಂಥದ್ದು ಆ ರೀತಿಯಲ್ಲಿ ನಮ್ಮ ಸರ್ಕಾರದ ಏನು ಮಾನದಂಡ ಇದೆ ನಿಯಮಾನುಸಾರ ಅದನ್ನು ನಾವು ಮಾಡಿ ಉದ್ಘಾಟನೆ ಮಾಡಿದ್ದೇವೆ. ಸರ್, ಜಿಲ್ಲಾ ಆಸ್ಪತ್ರೆ ಏನಿದೆ ಸರ್, ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಮೆಡಿಸಿನ್ಸ್ಗಳು ಸಿಗ್ತಾ ಇಲ್ಲ. ಎಲ್ಲ ಮೆಡಿಸಿನ್ಗಳಿದೆ. ಮೆಡಿಸಿನ್ ಸಿಕ್ಕಿಲ್ಲ ಅಂತ ಯಾರಾದರೂ ಪುರಾವೆ ಜೊತೆಲಿ ಹೇಳಿದರೆ ಕ್ರಮ ತಗೊಳ್ತೀವಿ.